ಆ ಈಗ ಬಂತು ದಾರಿಗೆ. ಅಣ್ಣ ಅಣ್ಣ ನಾನೀಗನ ಎಟ್ಟಿಗಿಟ್ಟಿಯ ನಿಧಾನ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆತ್ತಿದ್ರೆ ಗೋವಾಳ ಹರಿದ ಬಿಡ್ಬೇಕು. ಏತರ್ 450X ಗಾಡಿ ಬಗ್ಗೆ ಹೇಳಕ್ ಜಾಸ್ತಿ ಏನಿಲ್ಲ. ಒಂದ್ ಬ್ಯಾಟ್ರಿ, ಒಂದ್ ಮೋಟ್ರು, ಒಂದ್ ಎಕ್ಸಲೇಟ್ರು, ಒಂದ್ ಮೀಟ್ರು ಅಷ್ಟೇ. ಗುರು ಕರೆಂಟ್ ಗಾಡಿಗೂ ಫ್ರಂಟ್ ಅಲ್ಲೂ ABS. ಇಲ್ಲಿ ಏನ್ ಹಾಕ್ಸ್ಬೇಕು ಗೊತ್ತಾ ನೀನು? ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅಂತ ಹಾಕ್ಸ್ಬೇಕು ನೀನು. ನೋಡು ನಾನು ಎಲ್ಲಿದ್ದೀನಿ ಅಂತಲೂ ತೋರಿಸ್ತೈತೆ. ಇದು ಚೇಳೂರು, ಇದು ನಾನು ಇಲ್ಲಿದ್ದೀನಿ. ಏನ್ ಗೊತ್ತಾ, ಈ ಲೊಕೇಶನ್ ಅಲ್ಲಿ ಯಾರಿಗೋಸ್ಕರ ಕೊಟ್ಟಾರ ಗೊತ್ತಾ? ಈ ಕುಡ್ದು ಮನೆ ದಾರಿ ಮರ್ತ್ ಬಿಡ್ತಾರಲ್ಲ ಅಂತವ್ರಿಗೆ ಇದು ಮನೆ ಲೊಕೇಶನ್ ಹಚ್ಕೊಂಡ ಹೋಲಿ ಅಂತ ಈ ಗಾಡಿನ ಕರ್ಕೊಂಡೋಗಿ ಬಿಟ್ಬಿಡ್ತೈತಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಏನಿಲ್ಲ, ಈ ಗಾಡಿಲಿ ರಿವರ್ಸ್ ಗೇರ್ ಹಾಕೊಂಡ್ಬಿಟ್ಟು ಮುಂದಕ್ಕೆ ಹೋಗಕ್ ಆಗ್ಲಿಲ್ಲ, ನಾನು ಹಿಂದಕ್ಕೆ ಓದ್ತಾ ಇರೋದು. ಇದ್ರಲ್ಲಿ ಒಂದು ಸ್ಪೆಷಲ್ ಫೀಚರ್ ಐತೆ, ಏನಂದ್ರೆ ಇದು ಟೆಸ್ಲಾ ಕಾರಲ್ಲಿ ಡೋರ್ ಇರುತ್ತಲ್ಲ ಆ ತರ ಇದು ಸ್ಟ್ಯಾಂಡು. ಒಳಗಿರೋದ್ ಗೊತ್ತೇ ಆಗಲ್ಲ ನೋಡ್ರಿ, ಎಳೆದ್ರೆ ನೋಡ್ರಿ ಹಂಗೆ ರೋಬೋಟ್ ಕೈ ಬಂದ ಸುಯ್ ಅಂತ ಬರ್ತೈತೆ. ಒಳಗ್ ಹಾಕೋ ನೋಡ್ರಿ, ಹಿಂಗೆ ಪೂರ ಒಳಗ್ ಹೋಗ್ಬಿಡುತ್ತೆ.